ಹಾಯ್ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನನಗೂ ನೀವೊಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ನಾನು ಬೆಳಗ್ಗೆ ಹಾಗೆ ತಿಂಡಿ ಎಲ್ಲ ಮುಗ್ದಿದೆ, ನನ್ನ ಮಗಳನ್ನ ಸ್ನಾನ ಮಾಡಿ ಮಲಗಿಸಿದ್ದೀನಿ. ಸೊ ಇವಾಗ ಎಣ್ಣೆ ಆಗಿತ್ತು ಅಂತ ಹೇಳ್ಬಿಟ್ಟು ಗ್ಯಾಸ್ ಕಟ್ಟೆನ ಒರೆಸ್ಕೊಳ್ತಿದ್ದೀನಿ ಸೋಪ್ ಹಚ್ಬಿಟ್ಟು. ಸೊ ನನ್ನ ಮಗಳು ಮಲಗಿದಾಗ ನನ್ನ ಕೈಲಿ ಎಷ್ಟಾಗುತ್ತೋ ನಾನಷ್ಟು ಕೆಲಸ ಮಾಡ್ಕೋಬೇಕಾಗುತ್ತೆ. ಅವಳು ಮಧ್ಯೆ ಮಧ್ಯೆ ಎದ್ದೇಳ್ತಿದ್ದಾಳೆ. ಸೊ ಅವಳನ್ನ ಮಲಗಿಸ್ಕೊಳ್ತಾ ಹಾಗೆ ಕೆಲಸ ಮಾಡ್ಕೊಳ್ತಿದ್ದೀನಿ. ಈಗ ಎದ್ಲು. ಸೊ ಮತ್ತೆ ಹೋಗಿ ಅವಳನ್ನು ತೂಗಬೇಕಾಗುತ್ತೆ. ಅಳ್ತಿದ್ದಾಳೆ. ಸೊ ಅವಳನ್ನ ತೂಗಿ ಮನ್ಸನ ಅವಳು ಮಲಗಿದಾಗ ಎಷ್ಟು ಸಾಧ್ಯವೋ ಅಷ್ಟು ನಾನು ಕೆಲಸ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಎದ್ದಾಗ ಅವಳ ಜೊತೆ ನಾನು ಅವಳನ್ನು ನೋಡ್ಕೊಳ್ತಾ, ಅವಳಿಗೆ ತಿನ್ನಿಸ್ಕೊಳ್ತಾ, ಆಟ ಆಡಿಸ್ಕೊಳ್ತಾ ಇರ್ತೀನಿ. ಸೊ ಈಗ ಮಲಗಿದ್ಲು, ಸರಿ ಅಂತ ಹೇಳಿಬಿಟ್ಟು ಇವಾಗ ನನ್ನ ಕೆಲಸನ ಮುಂದುವರಿಸ್ಕೊಳ್ತಿದ್ದೀನಿ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಳ್ತಿದ್ದೀನಿ. ಅವಳು ಎದ್ಲು. ಸೊ ಅವಳನ್ನ ರೆಡಿ ಮಾಡ್ಕೊಳ್ತಾ, ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವಳನ್ನ ಆಟ ಆಡ್ಲಿಕ್ಕೆ ಬಿಟ್ಟು. ಸೊ ಹಾಗೆ ಅವಳನ್ನ ಆಟ ಆಡಿಸ್ಕೊಳ್ತಾ ಮನೆ ಕೆಲಸನ ಮಾಡ್ಕೊತಿದ್ದೀನಿ. ಕಸ ಗುಡಿಸಿ, ನೆಲ ಒರೆಸಿ, ಬಟ್ಟೆ ಕೂಡ ಇದ್ವು, ಅವನು ಮಡಚಿಟ್ಟಿದ್ದೀನಿ. ಬ್ಯುಸಿ ಅನಿಸುತ್ತೆ. ಸೊ ಏನಾಗಲ್ಲ, ಮಾಡ್ಕೋಬೇಕು. ಈಗ ಸದ್ಯಕ್ಕೆ ಈ ಮಟ್ಟಿಗಿದೆ ಮನೇನ. ಹಾಗೆ ಬಟ್ಟೆ ಕೂಡ ತೊಳೆದು ಹಾಕಿದ್ದೆ. ದೇವ್ರ ಪೂಜೆ ಇನ್ನೂ ಆಗಿಲ್ಲ, ಹಾಗೆ ಮಧ್ಯಾಹ್ನ ಆಗಿತ್ತು. ಸೊ ನನಗೆ ರೈಸಿಗಿಟ್ಟು ಬೆಳಗ್ಗೆ ರಾಗಿ ಸರಿ ನಾವು ತಿನ್ನಿಸೋದು. ಸೊ ರಾಗಿ ಸರಿ ಮಾಡಲಿಕ್ಕಿಟ್ಟೆ. ಹೊರಗಡೆ ತುಂಬ ಬಿಸಿಲುಂಟು, ಆದರೆ ನಮ್ಮ ಮನೆ ಒಳಗಡೆ ನಾವು ಲೈಟ್ ಹಾಕ್ಕೊಂಡಿರಲೇಬೇಕಾಗುತ್ತೆ. ಅಕ್ಕಪಕ್ಕ ಮನೆ ಇರೋದ್ರಿಂದ ಕಿಟಕಿ ಇಲ್ಲ. ಸೊ ಹಾಗಾಗಿ ಫುಡ್ ಮಾಡಿದೆ, ರಾಗಿ ಸರಿ ಅಂತಾರಲ್ಲ ಆ ಥರ. ಸೊ ಇದನ್ನು ಮಾಡಿ ಒಂದು ಚಮಚ ತುಪ್ಪ ಹಾಕಿ ಕಲಸಿ ಅವಳಿಗೆ ತಿನ್ನಿಸಿ. ಸೊ ಇಷ್ಟೇ ಇವತ್ತು ನನ್ನ ವಿಡಿಯೋ.